ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ ಅವರ 556ನೇ ಜಯಂತಿಯನ್ನು ಬೀದರ್ ನಗರದಲ್ಲಿ ಬಹಳ ಶ್ರದ್ಧೆ, ಭಕ್ತಿ ಹಾಗೂ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಲಾಯಿತು. ಇಡೀ ದಿನ ಬೀದರ್ ನಗರದ ಗುರುನಾನಕ್ ಝೀರಾದಲ್ಲಿ ಜಾತ್ರೆಯ ವಾತಾವರಣ ಮನೆ ಮಾಡಿತು. ದೇಶದ ವಿವಿಧ ಭಾಗಗಳಿಂದ ಸಿಖ್ ಧರ್ಮೀಯರು ಅಧಿಕಾಧಿಕ ಸಂಖ್ಯೆಯಲ್ಲಿ ಬಂದು ದರ್ಶನ ಪಡೆದರು. ಅನ್ಯ ಧರ್ಮೀಯರು, ಸ್ಥಳೀಯರು ಕೂಡ ಅಧಿಕಾಧಿಕ ಸಂಖ್ಯೆಯಲ್ಲಿ ಭೇಟಿ ಕೊಟ್ಟು ಧಾರ್ಮಿಕ ಕಾರ್ಯಗಳನ್ನು ಕಣ್ತುಂಬಿಕೊಂಡರು. ಬೆಳಗ್ಗೆ ಗುರುದ್ವಾರದಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ಜರುಗಿತು. ಅನಂತರ ಗುರುಗ್ರಂಥ ಸಾಹಿಬ್ ಪಠಣ ಜರುಗಿತು. ಕೀರ್ತನೆ, ಪ್ರವಚನ ಕಾರ್ಯಕ್ರಮಗಳು ನಡೆದವು. ಭಕ್ತರು ಸರತಿ ಸಾಲಿನಲ್ಲಿ ಹೋಗಿ ಗುರುಗ್ರಂಥ ಸಾಹಿಬ್ ದರ್ಶನ ಪಡೆದರು. ಜಯಂತಿ ಅಂಗವಾಗಿ ಇಡೀ ಗುರುದ್ವಾರ ಹಾಗೂ ಗುರುದ್ವಾರ ಪರಿಸರವನ್ನ ತಳಿರು ತೋರಣ, ಹೂವುಗಳಿಂದ ಸಿಂಗರಿಸಿ ವಿದ್ಯುತ್ ದೀಪಾಲಂಕಾರ ಮಾಡಿರುವುದು ವಿಶೇಷತೆಯಾಗಿತ್ತು. ಗುರುನಾನಕ್ ದೇವ್ ಅವರ ಜಯಂತಿ ಅಂಗವಾಗಿ ಭವ್ಯ ಮೆರವಣಿಗೆ ಜರುಗಿತು. ನಗರದ ಕೇಂದ್ರ ಬಸ್ ನಿಲ್ದಾಣದ ಸಮೀಪದ ಗುರುದ್ವಾರದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. ನ್ಯೂಟೌನ್ ಪೊಲೀಸ್ ಠಾಣೆಯಿಂದ ಗುರುದ್ವಾರದ ಮುಖ್ಯ ಪ್ರವೇಶ ದ್ವಾರದವರೆಗೆ ಸಿಖ್ ಧರ್ಮೀಯರು ಕೈನಲ್ಲಿ ಖಡ್ಗ ಹಿಡಿದು ಓಡುವ ದೃಶ್ಯ ರೋಮಾಂಚನಕಾರಿಯಾಗಿತ್ತು. ಅನೇಕರು ಈ ಸಂದರ್ಭವನ್ನು ಕಣ್ತುಂಬಿಕೊಳ್ಳಲು ಮಧ್ಯಾಹ್ನವೇ ಅಲ್ಲಿ ಬಂದು ಸೇರಿದ್ರು. ರಸ್ತೆ ಎರಡೂ ಇಕ್ಕೆಲಗಳು ಕಟ್ಟಡದ ಮೇಲೆ ನಿಂತುಕೊಂಡು ಮೆರವಣಿಗೆಯ ವೀಕ್ಷಣೆ ಮಾಡಿದ್ರು. ಮೊಬೈಲ್ನಲ್ಲಿ ಕೂಡ ಕೆಲವರು ದೃಶ್ಯ ಸೆರೆ ಹಿಡಿದ್ರು. ಮೆರವಣಿಗೆಯಲ್ಲಿ ನೂರಾರು ಜನ ಸಿಖ್ ಧರ್ಮೀಯರು ಪಾಲ್ಗೊಂಡಿದ್ರು. ನೀಲಿ, ಹಳದಿ ಬಣ್ಣದ ಧಾರ್ಮಿಕ ಧ್ವಜಗಳೊಂದಿಗೆ ಧರ್ಮ ಗುರುಗಳು ಪಾಲ್ಗೊಂಡಿದ್ರು. ಅಲಂಕರಿಸಿದ ವಾಹನದಲ್ಲಿ ಗುರುಗ್ರಂಥ ಸಾಹಿಬ್ ಇರಿಸಿ ಪಠಣ ಮಾಡಿದ್ರು. ನೂರಾರು ಜನ ಕೈನಲ್ಲಿ ಖಡ್ಗ ಹಿಡಿದುಕೊಂಡು ಹೆಜ್ಜೆ ಹಾಕಿದ್ರು. ಮಾರ್ಗದುದ್ದಕ್ಕೂ ಕತ್ತಿ ವರಸೆ, ಖಡ್ಗ ವರಸೆ, ಸಾಹಸ ಪ್ರದರ್ಶನ ಜರುಗಿತು. ಜೋ ಬೋಲೆ ಸೋನಿಹಾಲ್, ವಾಹೆ ಗುರು ಕಾ ಖಾಲ್ಸಾ, ವಾಹೆ ಗುರು ಕಾ ಫತೆ, ಸತ್ ಶ್ರೀ ಅಕಾಲ್ ಹೀಗೆ ಗುರುನಾನಕ್ ದೇವ್ ಹಾಗೂ ಸಿಖ್ ಧರ್ಮದ ಪರ ಜಯಘೋಷಗಳು ಮೊಳಗಿದವು. ಗುರುದ್ವಾರದಲ್ಲಿರುವ ಲಂಗರ್ನಲ್ಲಿ ವರ್ಷದ ಎಲ್ಲಾ ದಿನಗಳಲ್ಲಿಯೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಆದರೆ ನಿರ್ದಿಷ್ಟ ಸಮಯದಲ್ಲಿ ಅದು ಕೆಲಸ ನಿರ್ವಹಿಸುತ್ತದೆ. ಆದರೆ ಗುರುನಾನಕ್ ದೇವ್ ಅವರ ಜಯಂತಿ ಸಂದರ್ಭದಲ್ಲಿ ಹಗಲು ರಾತ್ರಿ ದಾಸೋಹ ಸೇವೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಜಯಂತಿಗೆ ವಿಶೇಷ ಖಾದ್ಯ ತಯಾರಿಸಿ ಉಣಬಡಿಸುತ್ತಾರೆ. ವಿವಿಧ ಕಡೆಗಳಿಂದ ಬಂದಿದ್ದ ಜನ ಗುರುಗ್ರಂಥ ಸಾಹಿಬ್ ದರ್ಶನ ಪಡೆದು ಲಂಗರ್ನಲ್ಲಿ ಪ್ರಸಾದ ಸವಿಯುತ್ತಾರೆ. ಸಂಸದ ಸಾಗರ್ ಖಂಡ್ರೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಗುರುದ್ವಾರ ನಾನಕ್ ಝೀರಾ ಪ್ರಬಂಧಕ ಕಮಿಟಿ ಅಧ್ಯಕ್ಷ ಸರ್ದಾರ್ ಬಲ್ಬೀರ್ ಸಿಂಗ್, ಸದಸ್ಯರಾದ ಮನ್ಪ್ರೀತ್ ಸಿಂಗ್, ಜಸ್ಪ್ರೀತ್ ಸಿಂಗ್ ಸೇರಿದಂತೆ ಹಲವು ಗಣ್ಯಾತಿ ಗಣ್ಯರು ಸಹ ಭೇಟಿ ನೀಡಿದರು. ಇದೇ ವೇಳೆ ಗುರುನಾನಕ್ ಝೀರಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್ ಅವರು ಮಾತನಾಡಿ, ಗುರುನಾನಕ್ ಜಿ ಅವರ 556ನೇ ಜಯಂತಿ ಉತ್ಸವ ನಿಮಿತ್ತ ಪಂಜಾಬ್ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಬರುವ ಅಸಂಖ್ಯಾತ ಯಾತ್ರಾರ್ಥಿಗಳಿಗೆ ಲಂಗರ್ ವಸತಿ ಸೇರಿ ಎಲ್ಲಾ ರೀತಿಯ ಅಗತ್ಯ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ರಾತ್ರಿವರೆಗೆ ಧಾರ್ಮಿಕ ಕಾರ್ಯಕ್ರಮ ಜರುಗಿದ್ದು, ಸಾಹಸಮಯ ಪ್ರದರ್ಶನಗಳೊಂದಿಗೆ ಸಂಜೆ ಅದ್ದೂರಿ ಮೆರವಣಿಗೆ ಜರುಗಿದೆ ಎಂದು ಗುರುನಾನಕ್ ಜಿ ಅವರ 556ನೇ ಜಯಂತಿ ಉತ್ಸವದ ಶುಭ ಕೋರಿದರು. आपकी जो बख्शी दाबिच्चो बहुत मारी की तमाम कर्नाटक सेवा करता है उसको तो शेखर सिंह ने गुड करवाले आपकी जो बख्शी दाबिच्चो मालिक बैठ जाओ यार, हिलो मत यार। हेलो हेलो, बैठ जाओ। ಕೈ ತಕ್ಕೋಣ
वाहिगुरु जी का खालसा वाहिगुरु जी की फतेह। गुरुद्वारा श्री नानक जीरा साहिब बिदर में जो 3 दिन से कार्यक्रम इधर गुरु नानक जयंती का 556 ईयर्स का सेलिब्रेशन इधर किया गया था। बिदर गुरुद्वारे में अखंड पाठ की व्यवस्था की गई थी और सारी संगत हैदराबाद, महाराष्ट्र और दूसरे पंजाब वगैरह सारे जगह से इधर आके दर्शन करते हैं। और ये आज सवेरे इसके गुरुद्वारे में समाप्ति हुई, फिर वहाँ से नगर कीर्तन बोल के हल्ला करते हैं, तो ये आज ही अभी हुआ है इधर। तो कल सवेरे कल शाम तक समाप्ति हो जाएगी प्रोग्राम की। और सारी जनता को मैं विशेष तौर पे धन्यवाद देता हूँ। टोटल कितने लोग आए सर इस कार्यक्रम और टोटल 25 से 30 हज़ार लोग इधर पार्टिसिपेट किए। अब बंदोबस्त है पुलिस डिपार्टमेंट का? पुलिस डिपार्टमेंट का बंदोबस्त और डिस्ट्रिक्ट एडमिनिस्ट्रेशन का सारा मैं तहे दिल से शुक्रिया अदा करता हूं, जो उन्होंने सारा अरेंजमेंट और कोऑपरेशन दिया है, उसके लिए मैं तहे दिल से धन्यवाद करता हूं। और प्रेस और मीडिया वालों का भी मैं धन्यवाद करता हूं। लंगर का तो 3 दिन से वो तो हर दिन चलता है इधर, अभी इसमें भी विशेष तौर पर 3 दिन से चल रहा है, चालू ही रहता है, वो कोई उसमें रुकावट नहीं होती। लंगर तो 24/7 चलता है। नहीं, आज के दिन में काफ़ी, अब देखें 30-40 हज़ार के ऊपर ही लोग हैं। फिर लोकल भी सारे जो भी दर्शनों को आते, सारों के लिए व्यवस्था है, कोई इसमें कमी नहीं होती। जैसा कम पड़ते जाता भी 1-2-3 दिन के बाद हमारे को करेक्ट पिक्चर मालूम होता कितना लंगर लगा उसमें। ವೈ ಖಾಲ್ಸಾ ವೈ ಫತೆ ಇದು 556ನೇ ಗುರುನಾನಕ್ ಜಯಂತಿ ನಾವು ಇಲ್ಲಿ ಬೀದರ್ ಗುರುದ್ವಾರನಲ್ಲಿ ಆಚರಿಸ್ತಾ ಇದ್ದೀವಿ. ಇಲ್ಲಿ ನಾವು ವಿಶೇಷವಾಗಿ ಕೀರ್ತನ್ ಸಮಾಗಮ್, ಲಂಗರ್ ಮತ್ತು ಎಲ್ಲ ಭಕ್ತರು ಅಲ್ಲಿ ಬಂದಿದ್ದಾರೆ, ಹೊರಗಿಂದ ಪೂರ ವಿದೇಶದಿಂದ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರೂ ಅರೇಂಜ್ಮೆಂಟ್ ಮಾಡಿದ್ದೀವಿ. ಎಲ್ಲ ಸುಖ ಶಾಂತಿಯಿಂದ ನಡ್ತಾ ಇದೆ. ಒಳ್ಳೆ ಇದು ಪ್ರೋಗ್ರಾಮ್ ಆಗ್ತಾಯಿದೆ, ಶಾಂತಿಯಿಂದ ಆಗ್ತಾಯಿದೆ, ಏನೂ ತೊಂದರೆ ಆಗಲಿಲ್ಲ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗೆ ಎಲ್ಲ ಸಹಯೋಗ ಮಾಡ್ತಾಯಿದ್ದಾರೆ, ಸಹಾಯ ಮಾಡ್ತಾಯಿದ್ದಾರೆ. ಬೀದರ್ ಜನರು ಭಾಳ ಜನ ಇವತ್ತು ಅವರು ಬಂದು ದರ್ಶನ ತೊಗೊಂಡಿದ್ದಾರೆ. ಎಲ್ಲರೂ ಇದು ಹಳೇ ಪದ್ಧತಿ ನಮ್ಮ ಬೀದರ್ನಲ್ಲಿ ಎಲ್ಲರದು, ಯಾವುದು ಧರ್ಮ ಯಾವುದು ಜಾತಿ ಇರಲಿ ಅದು ಎಲ್ಲರೂ ಮತ್ತು ಬಂದು ಇಲ್ಲಿ ಗುರುದ್ವಾರಲ್ಲಿ ದರ್ಶನ ತೊಗೋತಾರೆ. ಇದು ಮಹಾರಾಷ್ಟ್ರ, ಛತ್ತೀಸ್ಗಢ, ಪಂಜಾಬ್ ಮತ್ತು ಮಧ್ಯಪ್ರದೇಶ್, ರಾಜಸ್ಥಾನ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಮೆರವಣಿಗೆ ಏನಿದೆ ಇದು ನಾವು ನಗರ ಕೀರ್ತನೆ ಹೇಳ್ತೀವಿ. ಇದು ವಿಶ್ವ ಶಾಂತಿ ಸಲುವಾಗಿ ಮಾಡ್ತೀವಿ. ಆ ಪ್ರಕಾರ ಇದು ನಗರ ಕೀರ್ತನೆ ನಡ್ತಾ ಇದೆ. ಇದು ನಿಶಾನ್ ಸಾಹೇಬ್ ಹೇಳ್ತೀವಿ, ನಿಶಾನ್ ಸಾಹೇಬ್ ಅಂತ ಹೇಳ್ತಿದ್ದೀವಿ. ಇದು ನಿಶಾನ್ ಸಾಹೇಬ್ ಅಂದರೆ ಎಲ್ಲರೂ ಯಾರು ನಾವು ಅನ್ಯಾಯ ಮೇಲೆ ಇದು ಎಲ್ಲ ರೆಡಿ ಇರಬೇಕು, ಅನ್ಯಾಯ ಆಗೋದು ಬೇಡ್ದು ಅಂತ ಇದು ನಾವು ನಮ್ಮದು ಅದು ಹಳೇ ಇದು ಪದ್ಧತಿ, ಇದು ಆ ಪ್ರಕಾರ ಮಾಡ್ತಾಯಿದ್ದೀವಿ. थैंक यू जी का खालसा वाहिगुरु जी की फतेह। सर्वत्र खालसे पंथ नूं धन धन साहिब श्री गुरु नानक देव सच्चे पातशाह जी दे आगमन गुरपुरब दे खुशी दे विच लख लख बधाइयां होवे जी। वाहिगुरु जी का खालसा वाहिगुरु जी की फतेह। भाई परमजीत सिंह जी, ग्रंथी गुरुद्वारा नगीना घाट साहिब। नांदेड़